ಟ್ರೈಗ್ಲಿಸರೈಡ್ಸ್ ಈ ಒಂದು ಪದವನ್ನ ನೀವು ಕೇಳಿರಬಹುದು. ಕಳೆದ ಸಂಚಿಕೆಯಲ್ಲಿ ನಾನು ಕೂಡ ನಿಮ್ಗೆ ಈ ಒಂದು ಟ್ರೈಗ್ಲಿಸರೈಡ್ಸ್ ಅಂದ್ರೆ ಏನು, ನಮ್ಮ ದೇಹದಲ್ಲಿ ಈ ಟ್ರೈಗ್ಲಿಸರೈಡ್ಸ್ ಯಾಕೆ ಹೆಚ್ಚಾಗುತ್ತೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿನ ವಿಡಿಯೋನಲ್ಲಿ ಈ ಒಂದು ಟ್ರೈಗ್ಲಿಸರೈಡ್ಸ್ ನಮ್ಮ ದೇಹದಲ್ಲಿ ಹೆಚ್ಚಾದಾಗ ನಮ್ಮ ದೇಹದಲ್ಲಿ ಏನಾದ್ರೂ ಸಿಂಪ್ಟಮ್ಗಳು ಕಾಣುತ್ತಾ, ಏನಾದ್ರೂ ವಾರ್ನಿಂಗ್ ಸೈನ್ಗಳು, ಗುರುತುಗಳು ಏನಾದ್ರೂ ಕಾಣಿಸುತ್ತಾ ಅನ್ನೋದನ್ನ ತಿಳ್ಕೊಳ್ಳೋಣ. ಇದರ ಜೊತೆಗೆ ಈ ಒಂದು ಟ್ರೈಗ್ಲಿಸರೈಡ್ಸ್ ಅನ್ನ ಯಾವ ರೀತಿ ಕಂಟ್ರೋಲ್ ಮಾಡಬಹುದು, ಏನೆಲ್ಲ ರಿಸ್ಕ್ ಗಳು ಇರುತ್ತೆ ಈ ಒಂದು ಟ್ರೈಗ್ಲಿಸರೈಡ್ಸ್ ಅನ್ನೋದು ನಮ್ಮ ದೇಹದಲ್ಲಿ ಹೆಚ್ಚಾದಾಗ ಯಾವ ರೀತಿ ಇದನ್ನ ಕಂಟ್ರೋಲ್ ಮಾಡ್ಕೊಳ್ಬಹುದು ಅಂತ ಸಿಂಪಲ್ ಆಗಿ ನಾವು ತಿಳ್ಕೊಳ್ತಾ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಮ್ ರಿಕವರಿ ಕೋಚ್. ಸ್ನೇಹಿತರೆ, ಈ ಒಂದು ಹೆಲ್ತ್ ಅವೇರ್ನೆಸ್ ಸಂಚಿಕೆಗಳಲ್ಲಿ ಈಗ ಆಲ್ರೆಡಿ ನಾವು ಡಯಾಬಿಟೀಸ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದೀವಿ, ಜೊತೆಗೆ ಕೊಲೆಸ್ಟ್ರಾಲ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದೀವಿ. ಈ ಒಂದು ಕೊಲೆಸ್ಟ್ರಾಲ್ ಅಂತ ಬಂದಾಗ ನಾವು ಟ್ರೈಗ್ಲಿಸರೈಡ್ಸ್ ಅನ್ನುವಂತಹ ಪದವನ್ನ ನಾವು ಸ್ಟಡಿ ಮಾಡೋದು ತುಂಬಾನೇ ಮುಖ್ಯ ಆಗುತ್ತೆ. ಸೊ ಮೈಂಡ್, ಬಾಡಿ, ಸೋಲ್ ಹೀಲಿಂಗ್, ಮನಸ್ಸು, ದೇಹ, ಆತ್ಮ, ಮೂರರ ಒಂದು ಬ್ಯಾಲೆನ್ಸ್ಡ್ ಲೈಫ್, ಮನಸ್ಸು, ದೇಹ, ಆತ್ಮದ ಚೇತರಿಕೆಯ ಒಂದು ದೃಷ್ಟಿಕೋನದಲ್ಲಿ ನಾನು ನಿಮ್ಗೆ ವಿಚಾರಗಳನ್ನ ತಿಳಿಸ್ಕೊಡ್ತಾ ಹೋಗ್ತಾ ಇದೀನಿ. ಸೊ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ಗಳನ್ನ ನೋಡ್ತಾ ಬನ್ನಿ. ಸಾಕಷ್ಟು ವಿಚಾರಗಳು ಹೆಲ್ತ್ ರಿಲೇಟೆಡ್ ವಿಡಿಯೋಸ್ ಆಗಿರಬಹುದು, ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್, ನಮ್ಮ ಒಂದು ಸ್ಪಿರಿಚುವಲ್ ಹೆಲ್ತ್ ಎಲ್ಲ ಕೂಡ ತುಂಬಾ ಇಂಪಾರ್ಟೆಂಟ್. ಓವರ್ ಆಲ್ ನಾವು ಆರೋಗ್ಯವಾಗಿ ಇರಬೇಕು ಅಂತಂದ್ರೆ ಈ ಒಂದು ಮೈಂಡ್, ಬಾಡಿ, ಸೋಲ್ ಹೀಲಿಂಗ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಸೊ ಇಷ್ಟನ್ನ ಹೇಳ್ತಾ ತಡ ಮಾಡಿದಿರಾ ಇವತ್ತಿನ ಒಂದು ಟಾಪಿಕ್ ನ ಶುರು ಮಾಡೋಣ ಬನ್ನಿ. ಸೊ ಈಗ ಆಲ್ರೆಡಿ ನಾನು ಹೇಳ್ದಾಗೇನೆ ಟ್ರೈಗ್ಲಿಸರೈಡ್ಸ್ ಅಂದ್ರೆ ಏನು ಅಂತ ತಿಳ್ಕೊಂಡಿದೀವಿ, ಟ್ರೈಗ್ಲಿಸರೈಡ್ಸ್ ಯಾಕೆ ಹೆಚ್ಚಾಗುತ್ತೆ ಅನ್ನೋದನ್ನ ತಿಳ್ಕೊಂಡಿದೀವಿ. ನೀವೇನಾದ್ರು ಆ ವಿಡಿಯೋ ನೋಡಿಲ್ಲ ಅಂದ್ರೆ ಮಿಸ್ ಮಾಡಿದಿರಾ ಆ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಅದಾದ ನಂತರ ಈ ವಿಡಿಯೋ ನೋಡಿದ್ರೆ ಇನ್ನೂ ಒಳ್ಳೆಯ ರೀತಿಯಲ್ಲಿ ನಿಮ್ಗೆ ವಿಚಾರಗಳು ಸಿಗತ್ತೆ ತಿಳ್ಕೊಳ್ಳೋದಕ್ಕೆ. ಯಾಕಂತಂದ್ರೆ ಇವತ್ತಿನ ಒಂದು ಫಾಸ್ಟ್ ಬ್ಯುಸಿ ಲೈಫ್ ಅಲ್ಲಿ ವಿಚಾರಗಳನ್ನ ತಿಳ್ಕೊಂಡ್ರೆ ನಾವು ಏನ್ ನಿರ್ಧಾರಗಳನ್ನ ತಗೊಳ್ತೀವಿ ಲೈಫ್ ಅಲ್ಲಿ ಅದು ಕೂಡ ಕನೆಕ್ಟೆಡ್ ಆಗಿರುತ್ತೆ. ಏನ್ ವಿಚಾರಗಳನ್ನ ನಾವು ತಿಳ್ಕೊಳ್ತೀವಿ ಅದರ ಮೇಲೆ ನಾವು ನಿರ್ಧಾರಗಳನ್ನ ತಗೊಳ್ತೀವಿ ಅಲ್ವಾ. ಹಾಗಾಗಿ ಮಿಸ್ ಮಾಡಿದ್ರೆ ಆ ಒಂದು ವಿಡಿಯೋನ ನೋಡಿ, ಅದಾದ ನಂತರ ಈ ಒಂದು ವಿಡಿಯೋನ ನೋಡಿ. ಸೊ ಮೊದಲನೇದಾಗಿ ಸಿಂಪ್ಟಮ್ಗಳು ಇರುತ್ತಾ ಇಲ್ವಾ, ಇದ್ರೆ ಏನ್ ಸಿಂಪ್ಟಮ್ಗಳು ಅನ್ನೋದನ್ನ ತಿಳ್ಕೊಳ್ಳೋಣ. ನೆಕ್ಸ್ಟ್ ರಿಸ್ಕ್, ಏನ್ ರಿಸ್ಕ್ ಇರುತ್ತೆ ಈ ಒಂದು ಟ್ರೈಗ್ಲಿಸರೈಡ್ಸ್ ಜಾಸ್ತಿ ಆದ್ರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಜೊತೆಗೆ ಕಂಟ್ರೋಲ್ ಟಿಪ್ಸ್, ಯಾವ ರೀತಿ ಕಂಟ್ರೋಲ್ ಮಾಡ್ಕೊಳ್ಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸಿಂಪ್ಟಮ್ಗಳು. ಸಿ ಆಫನ್ ನೋ ಸಿಂಪ್ಟಮ್ಸ್ ಅಂದ್ರೆ ಹೆಚ್ಚಿನ ಒಂದು ಅಂಶ ಅಂದ್ರೆ ಹೆಚ್ಚು ಜನರಲ್ಲಿ ಸಿಂಪ್ಟಮ್ಸ್ಗಳು ಕಾಣೋದು ಕಮ್ಮಿ ಈ ಒಂದು ಟ್ರೈಗ್ಲಿಸರೈಡ್ಸ್ ಹೆಚ್ಚಾದಾಗ. ನೀವೇನಾದ್ರು ದಪ್ಪ ಇದ್ದು ಬೊಜ್ಜು ಜಾಸ್ತಿ ಇದ್ರೆ ಅಥವಾ ಸುಸ್ತಾಗ್ತಾ ಇದ್ರೆ ಒಂದು ಬ್ಲಡ್ ಟೆಸ್ಟ್ ಮಾಡಿಸೋದು ತುಂಬಾ ಮುಖ್ಯ ಆಗುತ್ತೆ. ಏಜ್ ಆಗ್ತಾ ಆಗ್ತಾ ನೀವೇನಾದ್ರೂ ತುಂಬಾ ಆಯಾಸ ಪಡ್ತಾ ಇದ್ರೆ, ಸುಸ್ತು ಪಡ್ತಾ ಇದ್ರೆ, ಸ್ವಲ್ಪ ಮೆಟ್ಲ ಹತ್ತಿದ್ರೆ ಕೂಡ ಸುಸ್ತಾಗ್ತಾ ಇದೆ ಅನ್ನುವಂಥದ್ದಾಗಿರ್ಬಹುದು, ಎಲ್ಲವೂ ಕೂಡ ಸಣ್ಣ ಪುಟ್ಟ ಲಕ್ಷಣಗಳು. ಆದ್ರೆ ಹೆಚ್ಚಿನ ಅಂಶ ನಮ್ಗೆ ಈ ಒಂದು ಸಿಂಪ್ಟಮ್ಸ್ ಅನ್ನ ನೋಡೋದಕ್ಕೆ ಸಿಗೋದಿಲ್ಲ. ಬಹಳಷ್ಟು ಬಾರಿ ಈ ಒಂದು ಟ್ರೈಗ್ಲಿಸರೈಡ್ಸ್ ಸೈಲೆಂಟ್ ಆಗಿ ಇರುತ್ತೆ, ಆಯ್ತಾ. ತುಂಬಾ ಸೈಲೆಂಟ್ ಆಗಿ ಇದು ಹೆಚ್ಚಾಗ್ತಾ ಇರುತ್ತೆ ನಮ್ಮ ದೇಹದಲ್ಲಿ. ಕ್ಲಿಯರ್ ಸಿಂಪ್ಟಮ್ಸ್ ಅನ್ನೋದು ನಮ್ಗೆ ನೋಡೋದಕ್ಕೆ ಸಿಗದೇ ಇರಬಹುದು ಕೆಲವೊಂದ್ಸತಿ ಅಲ್ವಾ. ಆದ್ರಿಂದ ನೀವು ಬ್ಲಡ್ ಟೆಸ್ಟ್ ಮಾಡಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಸುಸ್ತಾಗ್ತಾ ಇದೆ, ಯಾವಾಗ್ಲೂ ಸುಸ್ತಾಗ್ತಾ ಇದ್ರೆ, ಹಾಗಾಗಿ ನೀವು ಕೂಡ ತುಂಬಾ ಸುಸ್ತಾಗ್ತಾ ಇದೆ ಅಥವಾ ಜಾಸ್ತಿ ಬೊಜ್ಜು ಇದೆ ಅಂತ ಅನ್ಸಿದ್ರೆ, ಏಜು ಕೂಡ ಒಂದು 40 ಅಥವಾ 50s ಅಲ್ಲಿದ್ರೆ ನೀವು ಕೂಡ ಈ ಒಂದು ಟ್ರೈಗ್ಲಿಸರೈಡ್ಸ್ ಟೆಸ್ಟ್ ಮಾಡಿಸೋದು ತುಂಬಾ ಒಳ್ಳೇದು. ಅಂದ್ರೆ ಬ್ಲಡ್ ಟೆಸ್ಟ್ ಅಲ್ಲಿ ಗೊತ್ತಾಗುತ್ತೆ ಟ್ರೈಗ್ಲಿಸರೈಡ್ಸ್ ಎಷ್ಟಿದೆ ನಿಮ್ಗೆ ಅಂತ ಅಂದ್ಬಿಟ್ಟು, ಓಕೆನಾ. ಸೊ ಹಾಗಾಗಿ ಮೊದಲನೇದಾಗಿ ಆಫನ್ ನೋ ಸಿಂಪ್ಟಮ್ಸ್ ಅಂದ್ರೆ ಹೆಚ್ಚು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೋದಿಲ್ಲ, ಅಂದ್ರೆ ತುಂಬಾ ಬೇಗ ಸಿಂಪ್ಟಮ್ಸ್ ಕಾಣಿಸ್ಬಿಡೋದು ಅಥವಾ ಏನೋ ಆಗ್ತಾ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಜ್ವರ ಬಂತು ಅಂತಂದ್ರೆ ಮೈ ಬಿಸಿ ಆಗತ್ತೆ ಅಲ್ವಾ. ಆ ರೀತಿ ನಿಮ್ಗೆ ಈ ಒಂದು ಟ್ರೈಗ್ಲಿಸರೈಡ್ಸ್ ಹೆಚ್ಚಾದ್ರೆ ಏನು ಸಿಂಪ್ಟಮ್ಸ್ ಗಳು ಕಾಣೋದಿಲ್ಲ, ಓಕೆನಾ. ಸೊ ಹಾಗಾಗಿ ಒಂದು ಬ್ಲಡ್ ಟೆಸ್ಟ್ ಮಾಡಿಸೋದು ತುಂಬಾನೇ ಮುಖ್ಯ. ಇನ್ನು ಎರಡನೇದಾಗಿ ಫೆಟಿಗ್ ಮತ್ತೆ ಲೋ ಎನರ್ಜಿ ಇರುತ್ತೆ. ಸೊ ಹೆಚ್ಚಿನ ಬಾರಿ ನಮ್ಗೆ ಸಿಂಪ್ಟಮ್ಸ್ ಕಾಣೋದಿಲ್ಲ, ಆದ್ರೆ ಸೂಕ್ಷ್ಮವಾಗಿ ನಾವು ಗಮನಿಸಿದಾಗ ನಮ್ಗೆ ಫೆಟಿಗ್ ಅಂದ್ರೆ ಸುಸ್ತು, ಆಯಾಸ, ಎನರ್ಜಿ ಕಮ್ಮಿ ಇರುವಂತದ್ದು, ಶಕ್ತಿ ಕಮ್ಮಿ ಇರುವಂತದ್ದು ಯಾವಾಗ್ಲೂ ಕೂಡ ಈ ರೀತಿ ನಾನು ಆಲ್ರೆಡಿ ಹೇಳ್ದೆ ನಿಮ್ಗೆ ಈ ಒಂದು ವಿಚಾರವನ್ನ. ಶಕ್ತಿ ಕಮ್ಮಿ ಇರುವಂತದ್ದು ಅಂದ್ರೆ ಯಾವಾಗ್ಲೂ ಸುಸ್ತು, ಯಾವಾಗ್ಲೂ ಆಯಾಸ, ಈ ರೀತಿ ರಿಪೀಟೆಡ್. ಯಾವಾಗ್ಲೂ ಒಂದ್ಸತಿ ಸುಸ್ತಾಗಿದ ತಕ್ಷಣ ನಿಮ್ಗೆ ಟ್ರೈಗ್ಲಿಸರೈಡ್ಸ್ ಕಮ್ಮಿ ಅಥವಾ ಜಾಸ್ತಿ ಅಂತ ಅಲ್ಲ, ಓಕೆನಾ. ಬಟ್ ಇಲ್ಲಿ ಯಾವಾಗ್ಲೂ ಸುಸ್ತು, ಯಾವಾಗ್ಲೂ ಆಯಾಸ ಆಗ್ತಾ ಇದ್ರೆ ಟ್ರೈಗ್ಲಿಸರೈಡ್ಸ್ ಅನ್ನೋದು ನಿಮ್ಗೆ ಜಾಸ್ತಿ ಇದೆ
ಇರಬಹುದು ಅನ್ನುವ ಒಂದು ವಿಚಾರ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಒಂದ್ಸತಿ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನೀವು ಬ್ಲಡ್ ಟೆಸ್ಟ್ ಮಾಡಿಸೋದು ತುಂಬಾನೇ ಇಂಪಾರ್ಟೆಂಟ್. ಓಕೆನಾ. ಹೆವಿನೆಸ್ ಅಂತಂದ್ರೆ ತುಂಬಾ ಒಂದ್ ರೀತಿ ನಿಮ್ಗೆ ಹೆವಿ ಫೀಲಿಂಗ್ ಅನ್ಸೋದು, ಎದೆ ಹತ್ರ ಆಗಿರ್ಬೋದು, ದೇಹದಲ್ಲಿ ಒಂದ್ ರೀತಿ ಭಾರ ಅನ್ಸೋದು, ಅಥವಾ ತುಂಬಾ ಸುಸ್ತಾಗುವಂತದ್ದು, ಆಯಾಸ ಆಗುವಂತದ್ದು, ಶಕ್ತಿ ಕಮ್ಮಿ ಅನ್ಸುವಂತದ್ದು, ಇದೆಲ್ಲವೂ ಕೂಡ ನೀವೇನಾದ್ರೂ ಫೇಸ್ ಮಾಡ್ತಾ ಇದ್ರೆ ಬ್ಲಡ್ ಟೆಸ್ಟ್ ಮಾಡಿಸಿ ಒಂದ್ಸತಿ ಟ್ರೈಗ್ಲಿಸರೈಡ್ಸ್ ಇದೆಯಾ, ಟ್ರೈಗ್ಲಿಸರೈಡ್ಸ್ ಎಷ್ಟು ಇದೆ, ಎಲ್ಲರಲ್ಲೂ ಇರುತ್ತೆ ಟ್ರೈಗ್ಲಿಸರೈಡ್ಸ್, ಎಷ್ಟು ಜಾಸ್ತಿ ಆಗಿದೆ ಅನ್ನೋದನ್ನ ನೀವು ತಿಳ್ಕೊಳ್ಬೇಕಾಗುತ್ತೆ. ಓಕೆನಾ. ಇದ್ರ ಜೊತೆಗೆ ಮೂರನೇದಾಗಿ ವೆಯ್ಟ್ ಗೇನ್ ಅರೌಂಡ್ ಬೆಲ್ಲಿ, ನಿಮ್ಮ ಒಂದು ಹೊಟ್ಟೆ ಬೊಜ್ಜು ಜಾಸ್ತಿ, ಕೆಲವರಿಗೆ ತುಂಬಾ ಒಂದ್ ರೀತಿ ಹೊಟ್ಟೆ ಬೊಜ್ಜು ತುಂಬಾ ಜಾಸ್ತಿ ಇರುತ್ತೆ ಅಲ್ವಾ. ಸೊ ಅಂತವರಲ್ಲಿ ಕೂಡ ಈ ಒಂದು ಟ್ರೈಗ್ಲಿಸರೈಡ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ಓಕೆನಾ. ಇದು ಕೂಡ ಒಂದು ಸೂಕ್ಷ್ಮವಾದ ಸಿಂಪ್ಟಮ್ ಅಂತಾನೆ ಹೇಳ್ಬಹುದು. ಈಗ ಜಾಸ್ತಿ ಸಿಂಪ್ಟಮ್ಸ್ ಕಾಣೋದಿಲ್ಲ ಅಂತ ನಾನು ಹೇಳಿದೆ, ಬಟ್ ಈ ಒಂದು ಸೂಕ್ಷ್ಮವಾದ ವಿಚಾರಗಳನ್ನ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಆ ರೀತಿ ಗಮನಿಸಿದಾಗ ನಮ್ಗೆ ಕೆಲವೊಂದಷ್ಟು ಸೂಕ್ಷ್ಮವಾದ ಸಿಂಪ್ಟಮ್ಗಳು ನೋಡೋದಕ್ಕೆ ಸಿಗುತ್ತೆ. ಸುಸ್ತು, ಆಯಾಸ, ಬೊಜ್ಜು ಇದೆಲ್ಲವೂ ಕೂಡ ಸೇರ್ಕೊಳ್ಳುತ್ತೆ. ಓಕೆನಾ. ಸೊ ಈ ಒಂದು ಮೆಟಬಾಲಿಕ್ ಇಂಬ್ಯಾಲೆನ್ಸ್ ಆಗೋದಕ್ಕೆ ಕೂಡ ಈ ಒಂದು ಟ್ರೈಗ್ಲಿಸರೈಡ್ಸ್ ಜಾಸ್ತಿ ಆಗೋದನ್ನೇ ಕಾರಣ ಅಂತ ಹೇಳ್ಬೋದು. ಈ ಹೊಟ್ಟೆ ಬೊಜ್ಜು ಜಾಸ್ತಿ ಇದ್ದಾಗ ಈ ಒಂದು ಟ್ರೈಗ್ಲಿಸರೈಡ್ಸ್ ಅನ್ನೋದು ಜಾಸ್ತಿ ಆಗುತ್ತೆ. ಜೊತೆಗೆ ಫ್ಯಾಟಿ ಲಿವರ್, ಈಗ ನೀವು ಕೇಳಿರ್ಬೋದು ಕೆಲವರಿಗೆ ಗ್ರೇಡ್ 1, ಗ್ರೇಡ್ 2 ಈ ತರ ಇರುತ್ತೆ. ಸೊ ನೀವು ಕೂಡ ಏನಾದ್ರು ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ ನಿಮ್ಗೆ ಏನಾದ್ರು ಫ್ಯಾಟಿ ಲಿವರ್ ಇದೆ ಅಂತ ಏನಾದ್ರು ಡಾಕ್ಟರ್ ಹೇಳಿದ್ರೆ, ಸೊ ಆಗ ನಿಮ್ಗೆ ಆಟೋಮೆಟಿಕ್ ಆಗಿ ನೀವೇನ್ ತಿಳ್ಕೊಳ್ಬೇಕು ಅಂತಂದ್ರೆ ಟ್ರೈಗ್ಲಿಸರೈಡ್ಸ್ ಜಾಸ್ತಿ ಇದೆ ಅನ್ನೋದು ನಿಮ್ ತಲೆಗೆ ಹೋಗ್ಬೇಕು ಆಟೋಮೆಟಿಕ್ ಆಗಿ. ಇವಾಗ ಲಿವರ್ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇದೆ ಲಿವರ್ ಅಲ್ಲಿ, ನಿಮ್ಮ ಒಂದು ಟ್ರೈಗ್ಲಿಸರೈಡ್ಸ್ ಕೂಡ ಜಾಸ್ತಿ ಇರುತ್ತೆ. ಓಕೆನಾ. ಸೊ ಹಾಗಾಗಿ ಫ್ಯಾಟಿ ಲಿವರ್ ಕೂಡ ಇದಕ್ಕೆ ಕನೆಕ್ಟೆಡ್ ಅಂತಾನೆ ಹೇಳಬಹುದು ಅಲ್ವಾ. ಸೊ ಹಾಗಾಗಿ ರಿಸ್ಕ್ ಫ್ಯಾಕ್ಟರ್ ನೋಡ್ತಾ ಹೋಗೋಣ. ಇವಾಗ ಏನೆಲ್ಲ ರಿಸ್ಕ್ ಇರುತ್ತೆ. ಸೊ ಇಷ್ಟೊತ್ತರೆಗೂ ನಾವೇನ್ ನೋಡಿದ್ವಿ, ಕ್ವಿಕ್ ಆಗಿ ನಾವು ರಿವೈಸ್ ಮಾಡೋದಾದ್ರೆ, ಮೊದಲನೇದಾಗಿ ಸಿಂಪ್ಟಮ್ಸ್ ಸೆಕ್ಷನ್ ಅಲ್ಲಿ ನಾವು ನೋಡೋದಾದ್ರೆ ಆಫನ್ ನೋ ಸಿಂಪ್ಟಮ್ಸ್, ಆಯ್ತಾ. ಆಫನ್ ಅಂದ್ರೆ ಯಾವಾಗ್ಲೂ ನಮ್ಗೆ ಹೆಚ್ಚಿನ ಬಾರಿ ನಮ್ಗೆ ಈ ಸಿಂಪ್ಟಮ್ಸ್ ಗಳು ಏನು ಕಾಣಲ್ಲ. ಆದರೆ ಸಿಂಪ್ಟಮ್ಗಳು ಸೂಕ್ಷ್ಮವಾಗಿ ನಾವು ಗಮನಿಸಿದಾಗ ನಮ್ಗೆ ಏನೆಲ್ಲ ಸಿಂಪ್ಟಮ್ಗಳು ನೋಡೋದಕ್ಕೆ ಸಿಗುತ್ತೆ. ಫೆಟಿಗ್ ಮತ್ತೆ ಲೋ ಎನರ್ಜಿ, ಸುಸ್ತು, ಆಯಾಸ, ಶಕ್ತಿ ಕಮ್ಮಿ ಅನ್ಸೋಂಥದ್ದು, ಜಾಸ್ತಿ ವೆಯ್ಟ್ ಗೇನ್ ಆಗುವಂತದ್ದು, ಹೊಟ್ಟೆ ಬೊಜ್ಜು ಜಾಸ್ತಿ ಆಗುವಂತದ್ದು. ಓಕೆನಾ. ಇದ್ರ ಜೊತೆಗೆ ಫ್ಯಾಟಿ ಲಿವರ್ ನಿಮ್ಗೆ ಕಾಣಿಸ್ಕೊಳ್ಳುವಂತದ್ದು, ಇದೆಲ್ಲವೂ ಕೂಡ ಒಂದು ಸಿಂಪ್ಟಮ್ಸ್ ಅಂತ ಹೇಳ್ಬಹುದು ನಾವು ಈ ಒಂದು ಟ್ರೈಗ್ಲಿಸರೈಡ್ಸ್ ಹೆಚ್ಚಾಗಿರೋದನ್ನ ನಾವು ಕಂಡುಕೊಳ್ಳೋದಕ್ಕೆ. ಇನ್ನು ಏನೆಲ್ಲ ರಿಸ್ಕ್ಗಳು ಇದೆ ಈ ಒಂದು ಟ್ರೈಗ್ಲಿಸರೈಡ್ಸ್ ಜಾಸ್ತಿ ಆದ್ರೆ ನಮ್ಮ ದೇಹದಲ್ಲಿ ಏನ್ ರಿಸ್ಕ್ ಇರುತ್ತೆ, ಏನಾಗ್ಬೋದು ನಮ್ಮ ದೇಹದಲ್ಲಿ ಅಂತ ನಾವು ನೋಡ್ತಾ ಹೋದ್ರೆ, ಮೊದಲನೇದಾಗಿ ನಮ್ಮ ಒಂದು ಹೃದಯಕ್ಕೆ ಸಮಸ್ಯೆ ಜಾಸ್ತಿ ಆಗುತ್ತೆ. ಈ ಒಂದು ಟ್ರೈಗ್ಲಿಸರೈಡ್ಸ್ ಜಾಸ್ತಿ ಇದೆ ನಮ್ಮ ಒಂದು ದೇಹಕ್ಕೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ನಮ್ಮ ಒಂದು ಹಾರ್ಟ್ ರಿಸ್ಕ್ ಅಲ್ಲಿ ಇರುವಂತದ್ದು ನಾವು ಗಮನಿಸಬೇಕಾಗುತ್ತೆ. ಓಕೆನಾ. ಹಾರ್ಟ್ ಹೆಲ್ತ್ಗೆ ತುಂಬಾನೇ ರಿಸ್ಕ್ ಇರುತ್ತೆ ಈ ಒಂದು ಟ್ರೈಗ್ಲಿಸರೈಡ್ಸ್ ಜಾಸ್ತಿ ಆದ್ರೆ. ಇನ್ನು ಎರಡನೇದಾಗಿ ಡಯಾಬಿಟೀಸ್ ಮತ್ತೆ ಮೆಟಬಾಲಿಕ್ ಆಕ್ಟಿವಿಟೀಸ್ ಎಲ್ಲ ಕೂಡ ಸ್ಲೋ ಡೌನ್ ಆಗುತ್ತೆ. ಮೆಟಬಾಲಿಕ್ ಪ್ರಾಬ್ಲಮ್ಸ್ ಅಂತಂದ್ರೆ ನಿಮ್ಮ ಒಂದು ದೇಹದಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಆ ರೀತಿ ಕಾರ್ಯನಿರ್ವಹಿಸ್ತಾ ಇರೋದಿಲ್ಲ. ನಿಮ್ಮ ಒಂದು ಮೆಟಬಾಲಿಕ್ ಆಕ್ಟಿವಿಟೀಸ್ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಅದಕ್ಕೂ ಕೂಡ ಪ್ರಾಬ್ಲಮ್ ಆಗುತ್ತೆ ಅಲ್ವಾ. ಡಯಾಬಿಟೀಸ್ ಕೂಡ ಜಾಸ್ತಿ ಆಗುತ್ತೆ ಈ ಒಂದು ಟ್ರೈಗ್ಲಿಸರೈಡ್ಸ್ ಜಾಸ್ತಿ ಆದ್ರೆ. ಹೈ ಟ್ರೈಗ್ಲಿಸರೈಡ್ಸ್ ಇತ್ತು ಅಂತಂದ್ರೆ ಡಯಾಬಿಟೀಸ್ ರಿಸ್ಕ್ ಮತ್ತೆ ಮೆಟಬಾಲಿಕ್ ಇಂಬ್ಯಾಲೆನ್ಸ್ ಆಗುವಂತದ್ದು. ಓಕೆನಾ. ಸೊ ಇದ್ರ ಜೊತೆಗೆ ಲೈಫ್ ಸ್ಟೈಲ್ ಇಂಬ್ಯಾಲೆನ್ಸ್. ಸೊ ನಿಮ್ಮ ಒಂದು ಟ್ರೈಗ್ಲಿಸರೈಡ್ಸ್ ಜಾಸ್ತಿ ಇತ್ತು ಅಂತಂದ್ರೆ ನಿಮ್ಮ ಒಂದು ಮೂಡ್ ಸ್ವಿಂಗ್ ಆಗುತ್ತೆ, ಲೈಫ್ ಸ್ಟೈಲ್ ಇಂಬ್ಯಾಲೆನ್ಸ್ಡ್ ಆಗಿರುತ್ತೆ, ಬ್ಯಾಲೆನ್ಸ್ ಆಗಿರೋದಿಲ್ಲ. ಓಕೆನಾ. ಯಾವಾಗ್ಲೂ ಕೂತೆ ಇರೋಣ ಅನ್ಸುತ್ತೆ, ಎದ್ದೋಗಿ ಓಡಾಡೋದಕ್ಕಾಗೋದಿಲ್ಲ, ಸುಸ್ತು, ಆಯಾಸ, ಒಂದ್ ರೀತಿ ಆಲಸ್ಯ ಅನ್ಸುವಂತದ್ದು. ಓಕೆನಾ. ಅನ್ಹೆಲ್ದಿ ಫುಡ್ ಗಳನ್ನ ಏನಾದ್ರೂ ತಿನ್ಬೇಕು, ಜಂಕ್ ಫುಡ್ ಗಳು ಅಂತ ಅನ್ಸುವಂತದ್ದು. ಇದು ತಿಂದ್ರೆ ಇವೆಲ್ಲ ಈ ರೀತಿ ಅನ್ಹೆಲ್ದಿ ಲೈಫ್ ಸ್ಟೈಲ್ ಇದ್ರೇನೆ ಟ್ರೈಗ್ಲಿಸರೈಡ್ಸ್ ಜಾಸ್ತಿ ಆಗೋದು. ಬಟ್ ಟ್ರೈಗ್ಲಿಸರೈಡ್ಸ್ ಜಾಸ್ತಿ ಆದ್ರೆ ನೀವು ಇದನ್ನು ಕೂಡ ಜಾಸ್ತಿ ಮಾಡ್ಕೊಳ್ತೀರಿ. ಏನು, ಅನ್ಹೆಲ್ದಿ ಫುಡ್ಸ್ ಜಾಸ್ತಿ ತಿನ್ನುವಂಥದ್ದು, ಯಾವಾಗ್ಲೂ ಕೂತೆ ಇರುವಂತದ್ದು ಅಲ್ವಾ. ಇದ್ರ ಜೊತೆಗೆ ನಿದ್ದೆ ಕಮ್ಮಿ ಮಾಡುವಂತದ್ದು, ಇದೆಲ್ಲವೂ ಕೂಡ ಇಂಟರ್ಲಿಂಕ್ ಕನೆಕ್ಟೆಡ್ ಇವೆಲ್ಲ. ಓಕೆನಾ. ಓವರ್ ಆಲ್ ಹೆಲ್ತ್ ಗೆ ತುಂಬಾನೇ ಎಫೆಕ್ಟ್ ಮಾಡುತ್ತೆ, ಲೈಫ್ ಸ್ಟೈಲ್ ಕೂಡ ಇಂಬ್ಯಾಲೆನ್ಸ್ ಆಗುತ್ತೆ. ಓಕೆನಾ. ಸೊ ಕ್ವಿಕ್ ಆಗಿ ನಾವು ಇನ್ನೊಂದ್ಸತಿ ಒಂದು ಸಿಂಪ್ಟಮ್ಸ್ ಮತ್ತೆ ರಿಸ್ಕ್ ಫ್ಯಾಕ್ಟರ್ ನ ನೋಡ್ತಾ ಹೋಗೋಣ. ಇದಾದ್ಮೇಲೆ ನಾವು ಯಾವ ರೀತಿ ಕಂಟ್ರೋಲ್ ಮಾಡಬಹುದು ಅನ್ನೋದನ್ನ ನೋಡೋಣ. ಸೊ ಮೊದಲನೇದಾಗಿ ಹೆಚ್ಚಿನ ಅಂಶ ನಮ್ಗೆ ಸಿಂಪ್ಟಮ್ಸ್ ಕಾಣೋದಿಲ್ಲ. ಸಿಂಪ್ಟಮ್ಸ್ ಕಾಣಿಸೋದು ಕೂಡ ಫೆಟಿಗ್ ಮತ್ತೆ ಲೋ ಎನರ್ಜಿ ಇರುತ್ತೆ. ಓಕೆನಾ. ಸುಸ್ತು, ಆಯಾಸ ಹೆಚ್ಚಾಗಿ ಇರುತ್ತೆ. ಇನ್ನು ಮೂರನೇದಾಗಿ ವೆಯ್ಟ್ ಗೇನ್, ಬೆಲ್ಲಿ ಫ್ಯಾಟ್ ಜಾಸ್ತಿ ಇರುತ್ತೆ. ಇನ್ನು ಫ್ಯಾಟಿ ಲಿವರ್, ನಮ್ಮ ಒಂದು ಲಿವರ್ ನಲ್ಲಿ ಫ್ಯಾಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆನಾ. ಇನ್ನು ರಿಸ್ಕ್ ಅಂತ ತಗೊಂಡಾಗ ಇದು ಕೂಡ ಏನು ಸಿಂಪ್ಟಮ್ಸ್ ಅಂಡ್ ರಿಸ್ಕ್ಸ್ ಅಲ್ಲೇ ಬರುತ್ತೆ. ಸೊ 5ನೇ ಪಾಯಿಂಟ್ ಹಾರ್ಟ್ ಹೆಲ್ತ್ ರಿಸ್ಕ್ ಇರುತ್ತೆ. ಇನ್ನು 6ನೇದಾಗಿ ಡಯಾಬಿಟೀಸ್ ಮತ್ತು ಮೆಟಬಾಲಿಕ್ ಸಮಸ್ಯೆಗಳು ಹೆಚ್ಚಾಗುತ್ತೆ. ಇನ್ನು 7ನೇದಾಗಿ ಲೈಫ್ ಸ್ಟೈಲ್ ಇಂಬ್ಯಾಲೆನ್ಸ್ಡ್ ಆಗಿ ಉಳ್ಕೊಂಡ್ಬಿಡುತ್ತೆ. ಸೊ ಇದಿಷ್ಟು ಕೂಡ ಸಿಂಪ್ಟಮ್ಸ್ ಮತ್ತು ರಿಸ್ಕ್ ಫ್ಯಾಕ್ಟರ್ ಈ ಒಂದು ಟ್ರೈಗ್ಲಿಸರೈಡ್ಸ್ ಹೆಚ್ಚಾಗೋದ್ರಿಂದ. ಓಕೆನಾ. ಸೊ ಇನ್ನು ಕಂಟ್ರೋಲ್, ಯಾವ ರೀತಿ ಇದನ್ನ ಕಂಟ್ರೋಲ್ ಮಾಡ್ಕೊಳ್ಬಹುದು ಈ ಒಂದು ಟ್ರೈಗ್ಲಿಸರೈಡ್ಸ್
ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ. ಸೊ ಮೊದಲನೇದಾಗಿ ತರಕಾರಿಗಳನ್ನ ಹೆಚ್ಚಾಗಿ ತಗೊಳ್ಳುವಂಥದ್ದು ತುಂಬಾ ಮುಖ್ಯ. ಈ ಒಂದು ಟ್ರೈಗ್ಲಿಸರೈಡ್ಸ್ ನ ಕಮ್ಮಿ ಮಾಡೋದಕ್ಕೆ ಹಣ್ಣುಗಳು, ತರಕಾರಿಗಳು, ಫೈಬರ್ ರಿಚ್ ಆಹಾರಗಳು, ನಾರಿನಂಶ ಇರುವಂತಹ ಆಹಾರಗಳು, ಬ್ಯಾಲೆನ್ಸ್ಡ್ ಮೀಲ್ಸ್, ತುಂಬಾ ಎಣ್ಣೆ ಪದಾರ್ಥ ಕರೆದಿರುವಂತದ್ದು ತಿನ್ನೋದಾಗಿರ್ಬೋದು, ಅಥವಾ ತುಂಬಾ ಏನು ಫ್ರೈಡ್ ಏನು ಪ್ಯಾಕೆಟ್ ಫುಡ್ಸ್ ತಿನ್ನುವಂತದ್ದಾಗಿರಬಹುದು, ಜಂಕ್ ಫುಡ್ ತಿನ್ನುವಂತದ್ದಾಗಿರ್ಬೋದು, ಇದೆಲ್ಲವೂ ಕೂಡ ಟ್ರೈಗ್ಲಿಸರೈಡ್ಸ್ ಜಾಸ್ತಿ ಆಗೋದಕ್ಕೆ ಕಾರಣ. ಅದನ್ನೆಲ್ಲ ನಾವು ಕಮ್ಮಿ ಮಾಡಿ ಬ್ಯಾಲೆನ್ಸ್ಡ್ ಮೀಲ್ ತಗೊಂಡು ಜೊತೆಗೆ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್, ನಾರಿನಂಶ, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಇದೆಲ್ಲವನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಂಡಾಗ ಏನಾಗುತ್ತೆ, ನಮ್ಮ ಒಂದು ಟ್ರೈಗ್ಲಿಸರೈಡ್ಸ್ ಅನ್ನೋದು ಕಂಟ್ರೋಲ್ಗೆ ಬರುತ್ತೆ. ಓಕೆನಾ. ಶುಗರಿ ಡ್ರಿಂಕ್ಸ್ ಗಳನ್ನ ಅವಾಯ್ಡ್ ಮಾಡುವಂತದ್ದು, ಕಂಪ್ಲೀಟ್ ಆಗಿ ಪ್ರಾಸೆಸ್ಡ್ ಫುಡ್ ಗಳನ್ನ ಅವಾಯ್ಡ್ ಮಾಡುವಂತದ್ದು. ಇದರ ಬದಲಿಗೆ ನೀವು ಹಣ್ಣು, ತರಕಾರಿಗಳು, ಪ್ರಕೃತಿ ನಮಗೆ ಏನು ಕೊಟ್ಟಿದೆ ಅದನ್ನ ಸೇವನೆ ಮಾಡುವಂತದ್ದು. ಇದರಿಂದ ನಿಮ್ಮ ಒಂದು ಟ್ರೈಗ್ಲಿಸರೈಡ್ಸ್ ಕಮ್ಮಿ ಆಗುತ್ತೆ. ಇನ್ನು ನಾನ್ ವೆಜ್ ತಿನ್ನೋರಾದ್ರೆ ನೋಡ್ಬೇಕು, ನೀವು ಎಷ್ಟು ಏನು ಫ್ರೆಶ್ ಆಗಿ ಇರುವಂತಹ ಆಹಾರಗಳನ್ನ ಸೇವಿಸ್ತಾ ಇದ್ದೀರಿ, ಪ್ಯಾಕೆಡ್ ಫುಡ್ ಎಷ್ಟು ಹಾನಿಕಾರಕ, ನೀವು ತಗೊಳ್ಳುವ ಆಹಾರ ಎಷ್ಟು ಸೇಫ್ ಇದೆ ಅನ್ನೋದನ್ನ ತಿಳ್ಕೊಂಡು ಸೇವಿಸಬೇಕಾಗುತ್ತೆ. ಓಕೆನಾ. ಸೊ ಇನ್ನು ಕಂಟ್ರೋಲಿಂಗ್ ಟಿಪ್ಸ್ ಅಲ್ಲಿ ಮೊದಲನೇದಾಗಿ ಹೆಲ್ದಿ ಫುಡ್ ಆಯ್ಕೆ ಮಾಡುವಂಥದ್ದು. ಇನ್ನು ಡೈಲಿ ಎಕ್ಸಸೈಸ್ ಅಂದ್ರೆ ಫಿಸಿಕಲ್ ಆಕ್ಟಿವಿಟಿ. ನಿಮ್ ಕೈಲಿ ಏನಾಗುತ್ತೆ, ಕೆಲವರಿಗೆ ಜಿಮ್ ಹೋಗ್ತಾರೆ, ಕೆಲವರು ವೇಟ್ ಲಿಫ್ಟಿಂಗ್ ಮನೆಯಲ್ಲೇ ಮಾಡ್ತಾರೆ, ಕೆಲವರು ವಾಕಿಂಗ್ ಹೋಗ್ತಾರೆ, ಕೆಲವರು ಜುಂಬಾ ಹೋಗ್ತಾರೆ, ಕೆಲವರು ಯೋಗ ಮಾಡ್ತಾರೆ. ಈ ರೀತಿ ನಿಮಗೆ ಯಾವ್ದು ಸೂಟಬಲ್, ನಿಮ್ಮ ದೇಹಕ್ಕೆ, ನಿಮ್ಮ ಏಜ್ಗೆ ಯಾವ್ದು ಸೂಟಬಲ್ ಇದೆ, ಯಾವ್ದಾದ್ರು ಒಂದ್ ಅಥವಾ ಎರಡು ಆಯ್ಕೆ ಮಾಡ್ಕೊಂಡು ಸಿಂಪಲ್ ಎಕ್ಸಸೈಸ್ ಕೂಡ ಮಾಡಬಹುದು. ಪ್ರತಿನಿತ್ಯ ನೀವು ಬೇರೆ ಏನೂ ಮಾಡಕ್ಕಾಗಲಿಲ್ಲ ಅಂದ್ರೆ ಸಿಂಪಲ್ PT ಎಕ್ಸಸೈಸ್ ನಿಮ್ಗೆ ಸ್ಕೂಲಲ್ಲಿ ಎಲ್ಲರೂ ಕಲ್ತೇ ಇರ್ತೀವಿ ನಾವೆಲ್ಲರೂ ಅಲ್ವಾ. ಸೊ ಹಾಗಾಗಿ ಸಿಂಪಲ್ PT ಎಕ್ಸಸೈಸ್ ಕೂಡ ನೀವು ರೆಗ್ಯುಲರ್ ಆಗಿ ಮಾಡ್ಕೊಂಡು ಹಂತ ಹಂತವಾಗಿ ನೀವು ಒಂದೇ ಇನ್ಕ್ಲೂಡ್ ಮಾಡ್ಕೊಳ್ಬಹುದು. ಸ್ಟ್ರೆಂತ್ ಟ್ರೈನಿಂಗ್ ಆಗಿರ್ಬೋದು, ಯೋಗ ಆಗಿರ್ಬೋದು, ಆಸನಗಳು ಇದೆಲ್ಲವನ್ನು ಕೂಡ ಇನ್ಕ್ಲೂಡ್ ಮಾಡ್ಕೋಬಹುದು. ಫಸ್ಟ್ ಶುರು ಮಾಡುವಂಥದ್ದು ಸಣ್ಣ ಸಣ್ಣ ಸ್ಟೆಪ್ಸ್ ಗಳಿಂದ ಶುರು ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ. ಡೈಲಿ ಫಿಸಿಕಲ್ ಆಕ್ಟಿವಿಟಿ ನೀವು ಮಾಡ್ತಾ ಹೋದ್ರೆ, ಎಕ್ಸಸೈಸ್ ಗಳನ್ನ ಮಾಡ್ತಾ ಹೋದ್ರೆ ನಿಮ್ಮ ಒಂದು ಟ್ರೈಗ್ಲಿಸರೈಡ್ಸ್ ಆಟೋಮೆಟಿಕ್ ಆಗಿ ಕಂಟ್ರೋಲ್ಗೆ ಬರುತ್ತೆ, ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಬಹುದು. ಓಕೆನಾ. ಬಾಡಿ ಮೂವ್ಮೆಂಟ್ ಮಾಡೋದು ತುಂಬಾನೇ ಮುಖ್ಯ. ಇನ್ನು ಬೆಟರ್ ಸ್ಲೀಪ್, ಚೆನ್ನಾಗಿ ನಿದ್ದೆ ಮಾಡುವಂಥದ್ದು. ನಿಮ್ಮ ಒಂದು ದೇಹಕ್ಕೆ ಎಷ್ಟು ನಿದ್ದೆ ಅವಶ್ಯಕತೆ ಅಷ್ಟು ನಿದ್ದೆ ನೀವು ಮಾಡ್ಲೇಬೇಕು. ಎಷ್ಟೋ ಬಾರಿ ನಿದ್ದೆ ಮಾಡೋದಕ್ಕೆ ಆಗೋದಿಲ್ಲ. ಈ ಒಂದು ಮಾನಸಿಕ ಸಮಸ್ಯೆ ಇರುವಾಗ ನನ್ನ ಚಾನಲ್ ಅಲ್ಲಿ ಕೂಡ ನಾನು ಹೇಳಿದೀನಿ, ಯಾವ ರೀತಿ ನಾವು ಮಾನಸಿಕ ತೊಳಲಾಟಗಳು ಇದ್ದಾಗ ನಿದ್ದೆ ಕೂಡ ನಮಗೆ ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ. ಬಟ್ ಅದೆಲ್ಲವನ್ನ ಮೀರಿ ನಾವು ಯಾವಾಗ ನಮ್ಮ ಮನಸ್ಥಿತಿಯನ್ನ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ತೀವಿ, ಆ ಹಂತದಲ್ಲಿ ನಮಗೆ ನಿದ್ದೆ ಖಂಡಿತವಾಗ್ಲೂ ಬರುತ್ತೆ. ಈಗ ನನಗೂ ಅಷ್ಟೇ ಮುಂಚೆ ನಿದ್ದೆ ಎಲ್ಲ ಕೆಟ್ಟಿರುವಂತಹ ದಿನಗಳು ಇದೆ. ಬಟ್ ಇವಾಗ ನಾನು ನಿದ್ದೆ ಮುಂಚೆಗಿಂತ ಎಷ್ಟೋ ಬೆಟರ್ ನಿದ್ದೆ ಮಾಡ್ತಾ ಇದ್ದೀನಿ. ಯಾವಾಗ್ಲಾದ್ರೂ ಒಂದ್ಸತಿ ನಿದ್ದೆ ಕೆಡ್ತೀನಿ ನಾನು, ಇಲ್ಲ ಅಂತ ಅಲ್ಲ. ಬಟ್ ಎವ್ರಿ ಡೇ ನೀವು ನಿದ್ದೆ ಕೆಡ್ತಾ ಇದ್ರೆ, ಎವ್ರಿ ಡೇ ಸ್ಟ್ರೆಸ್ ಅಲ್ಲಿ ಇದ್ರೆ ಏನಾಗುತ್ತೆ, ಟ್ರೈಗ್ಲಿಸರೈಡ್ಸ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಿದ್ದೆ ಚೆನ್ನಾಗಿ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಇದರ ಜೊತೆಗೆ ಹೈಡ್ರೇಷನ್, ಬಾಡಿನ ಹೈಡ್ರೇಟೆಡ್ ಆಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅದರಲ್ಲೂ ಈಗ ಬೇಸಿಗೆಗಾಲ ಅಲ್ವಾ. ಸೊ ತುಂಬಾ ಬೇಸಿಗೆ ಬಿಸಿಲು ಪ್ರದೇಶದಲ್ಲಿ ಇರುವಂತಹವರು ಏನ್ ಮಾಡ್ಬೇಕು, ತುಂಬಾ ಬೇಸಿಗೆಗಾಲದಲ್ಲಿ ತುಂಬಾ ಬಿಸಿಲು ಇದೆಯಪ್ಪ ನೀವು ಒಂದು ಪ್ಲೇಸ್ ನಲ್ಲಿ ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ತಂಪಿನ ಬೀಜ ಅಂತ ಸಿಗುತ್ತೆ, ಅದನ್ನ ನೀವು ನೀರಿಗೆ ಹಾಕಿ ಒಂದು ಬಾಟ್ಲ್ ಅಲ್ಲಿ, ಒಂದು ಸ್ಟೀಲ್ ಬಾಟ್ಲ್ ಅನ್ನ ಇಟ್ಕೊಳ್ಳಿ. ಪ್ಲಾಸ್ಟಿಕ್ ಗಿಂತ ಸ್ಟೀಲ್ ಬಾಟಲ್ ನಿಮ್ಗೆ ಕುಡಿಯೋದಕ್ಕೆ ಇಟ್ಕೊಳ್ಳಿ. ಸ್ಟೀಲ್ ಬಾಟಲ್ ನೀವು ಇಟ್ಕೊಂಡ್ರು ಕೂಡ ಅದನ್ನ ನೀವು ಸ್ವಲ್ಪ ಕೈ ಹಾಕಿ ತೊಳೆಯುವ ಅಷ್ಟು ನೀವು ಸ್ವಲ್ಪ ಅಗಲ ಇರ್ಬೇಕು ಅದಕ್ಕೆ, ಏನು ಬಾಯಿ ಅಲ್ವಾ ಬಾಟಲ್ದು. ಇಲ್ಲ ಅಂತಂದ್ರೆ ಏನಾಗುತ್ತೆ, ನೀಟ್ನೆಸ್ ಮೇಂಟೈನ್ ಮಾಡೋದಕ್ಕಾಗಲ್ಲ, ಆರೋಗ್ಯಕ್ಕೆ ತೊಂದರೆ. ಸೊ ಹಾಗಾಗಿ ಒಳ್ಳೆಯ ಒಂದು ಬಾಟಲ್ ಇಟ್ಕೊಂಡು ಒಂದು ಒಳ್ಳೆಯ ನೀರನ್ನ ನೀವು ಶುದ್ಧವಾದಂತಹ ಕಾಯಿಸಿ ಆರಿಸಿರೋದಾದ್ರೂ ಆಗಿರ್ಬೋದು, ಅಥವಾ ಫಿಲ್ಟರ್ ನೀರು ಅದನ್ನ ಹಾಕೊಂಡು ಸ್ವಲ್ಪ ತಂಪಿನ ಬೀಜ ಹಾಕಿ ಇಟ್ಬಿಟ್ರೆ ಒಂದು 11 ಗಂಟೆಯಿಂದ 4 ಗಂಟೆವರೆಗೂ ನೀವು ಅದನ್ನ ಕುಡಿಬಹುದು ಅಲ್ವಾ. ಅಥವಾ ಕೊತ್ತಂಬರಿ ಬೀಜದ ನೀರು ಅಥವಾ ಜೀರಿಗೆ ನೀರು, ಈ ರೀತಿ ನೀವು ಆಲ್ಟರ್ನೇಟಿವ್ ಆಗಿ ಮಾಡ್ಕೊಂಡು ಬಾಡಿನ ಹೈಡ್ರೇಟೆಡ್ ಆಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅದೇ ಚಳಿಗಾಲದಲ್ಲಿ ಆದ್ರೆ ತಂಪಿನ ಬೀಜ ಏನು ಅವಶ್ಯಕತೆ ಇರೋದಿಲ್ಲ, ಜೀರಿಗೆ ನೀರು ಈ ರೀತಿ ನೀವು ತಗೊಳ್ಬಹುದು. ಸಿಂಪಲ್ ಆಗಿ ನೀರ್ ನಿಮ್ಗೆ ಏನು ಸಿಗ್ತಿಲ್ಲ ಅಂದ್ರೆ ಸಿಂಪಲ್ ಆಗಿ ನೀರಾದ್ರೂ ನೀವು ರೆಗ್ಯುಲರ್ ಆಗಿ ತಗೊಳ್ತಾ ಇದ್ರೆ ನಿಮ್ಮ ಒಂದು ಬಾಡಿ ಹೈಡ್ರೇಟೆಡ್ ಆಗಿ ಇರುತ್ತೆ. ಬಾಡಿನ ಹೈಡ್ರೇಟೆಡ್ ಆಗಿ ಇಟ್ಕೊಳ್ಳೋದು ತುಂಬಾನೇ ಮುಖ್ಯ ಸ್ನೇಹಿತರೆ. ಓಕೆನಾ. ಸೊ ಇದರಿಂದ ಕೂಡ ನೀವು ಟ್ರೈಗ್ಲಿಸರೈಡ್ಸ್ ಅನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಬಹುದು. ಇನ್ನು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ವೆರಿ ವೆರಿ ಇಂಪಾರ್ಟೆಂಟ್. ಮೆಂಟಲ್ ವೆಲ್ ಬೀಯಿಂಗ್ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ನಮ್ಮ ಒಂದು ಮಾನಸಿಕ ಆರೋಗ್ಯ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಯಾವಾಗ ಮಾನಸಿಕ ಆರೋಗ್ಯ ಕೆಡುತ್ತೆ, ಎಮೋಷನಲಿ ಯಾವಾಗ ನಿಮ್ಗೆ ಪ್ರೆಷರ್ ಅಂತ ಅನ್ಸುತ್ತೆ, ಅವಾಗ ಕೂಡ ಟ್ರೈಗ್ಲಿಸರೈಡ್ಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ಎಮೋಷನಲ್ ಪ್ರೆಷರ್ ನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ನಿಮಗೆ ನೀವೇ ದಾರಿಯನ್ನ ಕಂಡುಕೊಳ್ಬೇಕು. ಎಲ್ಲರ ಲೈಫ್ ಒಂದೇ ರೀತಿ ಇರೋದಿಲ್ಲ, ಪ್ರತಿಯೊಬ್ಬರ ಜೀವನವೂ ಕೂಡ ಯುನೀಕ್ ಆಗಿರುತ್ತಲ್ವಾ. ನಮ್ಮ ನಮ್ಮ ದಾರಿಗಳನ್ನ ನಾವೇ ಕಂಡುಕೊಳ್ಬೇಕಾಗುತ್ತೆ ನೆಮ್ಮದಿಯ ಜೀವನವನ್ನ ಸಾಗಿಸೋದಕ್ಕೆ. ಇಲ್ಲಾಂದ್ರೆ ಈ ರೀತಿ ಕೆಲವೊಂದು ನಾನಾ ರೀತಿಯ ಕಾಯಿಲೆಗಳು ಬಂದು ಮಾನಸಿಕ ಆರೋಗ್ಯನೂ ಹಾಳಾಗುತ್ತೆ, ದೈಹಿಕ ಆರೋಗ್ಯ ಕೂಡ ಹಾಳಾಗುತ್ತೆ. ಸೊ ಹಾಗಾಗಿ ಸ್ಟ್ರೆಸ್ ನ ನೀವು ಮ್ಯಾನೇಜ್ ಮಾಡಿ ಪೀಸ್ಫುಲ್ ಲೈಫ್ ಲೀಡ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಪೀಸ್ಫುಲ್ ರೊಟೀನ್, ದಿನನಿತ್ಯದ ಚಟುವಟಿಕೆ ಆಯ್ತಾ. ಇದೇನೋ ದೊಡ್ಡ ಒಂದು ಏನೋ
ವಿಷಯ ಅಂತ ಅಲ್ಲ, ಸಣ್ಣ ಪುಟ್ಟ ವಿಷಯದಿಂದ ಶುರು ಆಗುತ್ತೆ ಇದೆಲ್ಲವೂ ಕೂಡ. ಸಣ್ಣ ಪುಟ್ಟ ದಿನನಿತ್ಯದ ಚಟುವಟಿಕೆಗಳನ್ನ ನೆಮ್ಮದಿಯಾಗಿ ಮಾಡುವಂತದ್ರಿಂದ ನಾವು ಬಿಗ್ ಡಿಫ್ರೆನ್ಸ್, ಆವಾಗ ನಾವು ದೊಡ್ಡ ಡಿಫ್ರೆನ್ಸ್ ನ ನಾವು ನೋಡ್ಬೋದು. ಇಲ್ಲಾಂದ್ರೆ ಯಾವ ದೊಡ್ಡ ಡಿಫ್ರೆನ್ಸ್ ನೋಡೋದಕ್ಕೆ ಆಗೋದಿಲ್ಲ ಅಲ್ವಾ. ಎಷ್ಟೇ ಏನೇ ಲೈಫಲ್ಲಿ ಏನೇ ಸಾಧನೆ ಮಾಡಿದ್ರು ನೆಮ್ಮದಿನೇ ಇಲ್ಲ ಅಂದ್ರೆ ಏನ್ ಸಿಗುತ್ತೆ ಹೇಳಿ. ಆಲ್ರೆಡಿ ಏನಾಗಿರುತ್ತೋ ಲೈಫಲ್ಲಿ ಆಗ್ಬಿಟ್ಟಿರುತ್ತೆ ಅಲ್ವಾ. ಎಷ್ಟೋ ಜನರಲ್ಲಿ ಏನೆಲ್ಲ ವೇರಿಯೇಷನ್ಸ್ ಲೈಫಲ್ಲಿ ಏಳು ಬೀಳಗಳು ನಡೀತಾ ಇರುತ್ತೆ. ಬಟ್ ನೆಕ್ಸ್ಟ್ ಯಾವ ರೀತಿ ನೀವು ಬದುಕಬೇಕು ಅನ್ನೋದು ನಿಮ್ಮ ಆಯ್ಕೆ ಆಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕೂಡ ನಿಮ್ಮ ಕೈಯಲ್ಲಿ ಇರುತ್ತೆ. ಇದರಿಂದ ಕೂಡ ಟ್ರೈಗ್ಲಿಸರೈಡ್ಸ್ ಕಮ್ಮಿ ಮಾಡ್ಕೊಳ್ಬಹುದು. ಸೊ ಆಸ್ ಅ ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ನಾನು ಈ ಎಲ್ಲಾ ವಿಷಯಗಳನ್ನ ಹೇಳೋದು ನನ್ನ ಕರ್ತವ್ಯ ಆಗಿರುತ್ತೆ ಸ್ನೇಹಿತರೆ. ಸೊ ಯಾಕಂದ್ರೆ ಮಾನಸಿಕ ಆರೋಗ್ಯ ತುಂಬಾನೇ ಇಂಪಾರ್ಟೆಂಟ್. ನಮ್ಮ ಒಂದು ದೈಹಿಕ ಆರೋಗ್ಯ ಚೆನ್ನಾಗಿರ್ಬೇಕಂತೆ ಪದೇ ಪದೇ ನಾ ಹೇಳ್ತಾ ಇರ್ತೀನಿ. ಸೊ ಈ ಎಲ್ಲಾ ವಿಚಾರಗಳನ್ನ ನಾವು ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಇನ್ನು ಇಂಪಾರ್ಟೆಂಟ್ ಅವೇರ್ನೆಸ್ ಏನಪ್ಪಾ ಅಂದ್ರೆ ಟ್ರೈಗ್ಲಿಸರೈಡ್ಸ್ ಜಾಸ್ತಿ ಆದ್ರೂ ಕೂಡ ಪ್ಯಾನಿಕ್ ಆಗಬೇಡಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಸಪೋಸ್ ಇವಾಗ ಏನೋ ನಿಮ್ ರಿಪೋರ್ಟ್ ಅಲ್ಲಿ ಜಾಸ್ತಿ ಬಂತು ಟ್ರೈಗ್ಲಿಸರೈಡ್ಸ್ ಅಂತ ಅಂದ್ರೂ ಕೂಡ ಪ್ಯಾನಿಕ್ ಆಗೋದು ಅವಶ್ಯಕತೆ ಇಲ್ಲ, ಭಯ ಪಡುವ ಅವಶ್ಯಕತೆ ಇಲ್ಲ. ಅದು ದೇಹ ನಮ್ಗೆ ಸಿಗ್ನಲ್ ಕೊಡ್ತಾ ಇರೋದು ಇನ್ನಾದ್ರೂ ಎಚ್ಚೆತ್ಕೊಳ್ಳಿ ಅಂತ ಹೇಳಿ ಅಲ್ವಾ. ಸೊ ಇವತ್ತಿನಿಂದಾನೇ ನೀವು ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡೋದಕ್ಕೆ ಶುರು ಮಾಡಿದ್ರೆ ನಿಮ್ಮ ಒಂದು ಫ್ಯಾಟಿ ಲಿವರ್ ಆಗಿರ್ಬೋದು, ಟ್ರೈಗ್ಲಿಸರೈಡ್ಸ್ ಆಗಿರ್ಬೋದು, ಎಲ್ಲವೂ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಬಹುದು. ಜಸ್ಟ್ ಯು ಹ್ಯಾವ್ ಟು ಟೇಕ್ ಆಕ್ಷನ್. ನೀವು ಕಾರ್ಯರೂಪಕ್ಕೆ ತರೋದಕ್ಕೆ ಶುರು ಮಾಡ್ಬೇಕು ಅಲ್ವಾ. ಇಗ್ನೋರ್ ಮಾಡಬೇಡಿ, ಓಕೆನಾ. ಸೊ ಕನ್ಸಿಸ್ಟೆನ್ಸಿ ಪ್ಲಸ್ ಹೆಲ್ದಿ ಹ್ಯಾಬಿಟ್ಸ್ ಇಸ್ ಈಕ್ವಲ್ ಟು ಲಾಂಗ್ ಟರ್ಮ್ ಬೆಟರ್ ಹೆಲ್ತ್ ಅಲ್ವಾ. ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಜೊತೆಗೆ ನಾವು ಹೆಲ್ದಿ ಹ್ಯಾಬಿಟ್ಸ್, ಸಿಂಪಲ್ ಹ್ಯಾಬಿಟ್ಸ್, ಸರಳವಾದ ಒಳ್ಳೆಯ ಅಭ್ಯಾಸಗಳು, ಆರೋಗ್ಯಕರವಾದ ಅಭ್ಯಾಸಗಳನ್ನ ನಾವು ರೂಢಿಸ್ಕೊಳ್ಳೋದ್ರಿಂದ ಕೂಡ ನಾವು ಲಾಂಗ್ ಟರ್ಮ್ ಅಲ್ಲಿ ಈ ಒಂದು ಡಿಫ್ರೆನ್ಸ್ ಅನ್ನ ನಾವು ಕಾಣಬಹುದು. ಒಳ್ಳೆಯ ರೀತಿಯಲ್ಲಿ ನಿಮ್ಮ ಆರೋಗ್ಯವನ್ನ ಸುಧಾರಿಸ್ಕೊಳ್ಬಹುದು, ಓಕೆನಾ. ಸೊ ಇದಿಷ್ಟು ನಾವು ಏನು ಕಂಟ್ರೋಲ್ ಟಿಪ್ಸ್ಗಳು ಕ್ವಿಕ್ ಆಗಿ ನಾವು ನೋಡ್ತಾ ಹೋಗೋಣ. ಏನೆಲ್ಲ ನಾವು ಆಯ್ಕೆ ಮಾಡ್ಕೊಳ್ಬಹುದು ಕಂಟ್ರೋಲ್ ಟಿಪ್ಸ್ಗಳು, ಏನೆಲ್ಲ ನಾವು ಯಾವ ರೀತಿ ನಾವು ಈ ಒಂದು ಟ್ರೈಗ್ಲಿಸರೈಡ್ಸ್ ನ ಕಮ್ಮಿ ಮಾಡ್ಕೊಳ್ಬಹುದು ಅಂತ ನಾವು ನೋಡೋದೇ ಆದ್ರೆ, ಮೊದಲನೇದಾಗಿ ಹೆಲ್ದಿ ಫುಡ್ ಹ್ಯಾಬಿಟ್ಸ್, ಓಕೆನಾ, ಆರೋಗ್ಯಕರವಾದಂತಹ ಆಹಾರ. ಇನ್ನು ಎರಡನೇದಾಗಿ ಡೈಲಿ ಫಿಸಿಕಲ್ ಆಕ್ಟಿವಿಟಿ, ಯಾವಾಗಲೂ ಒಂದ್ಸತಿ ಮಾಡೋದಲ್ಲ, ಪ್ರತಿನಿತ್ಯ. ಇವಾಗ ನಾನು ಕೂಡ ಇವತ್ತು ಬೆಳಿಗ್ಗೆ ಎಕ್ಸರ್ಸೈಸ್ ಮಾಡಿ ಏನು ಸ್ವಲ್ಪ ಎಲ್ಲ ಏನು ವರ್ಕೌಟ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿ ನಾನು ಕೂತ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇರುವಂತದ್ದು. ಸಣ್ಣ ಪುಟ್ಟ ಏನು ಪ್ರೋಟೀನ್ ಏನ್ ಬೇಕು ಅದೆಲ್ಲ ಸ್ವಲ್ಪ ತಿಂದು ನನ್ನ ಹತ್ರ ಏನಿದೆ ಸದ್ಯಕ್ಕೆ ಅವೈಲೇಬಲ್ ಏನಿದೆ ಅದನ್ನೆಲ್ಲ ಸ್ವಲ್ಪ ಆಹಾರವನ್ನ ಸೇವಿಸಿ, ವರ್ಕೌಟ್ ಮುಗಿಸಿ ಆಹಾರ ಸೇವಿಸಿ ನಿಮ್ಮ ಹತ್ರ ಮಾತಾಡ್ತಿರುವಂತದ್ದು ಅಲ್ವಾ. ಇದನ್ನ ನಾನು ಕೂಡ ಕಂಟಿನ್ಯೂ ಮಾಡ್ಬೇಕು. ಸೊ ಅದೇ ರೀತಿ ನಾನು ಹೇಳೋದು, ಇಲ್ಲಿ ಯಾರು ಪರ್ಫೆಕ್ಟ್ ಇಲ್ಲ. ಈಗ ನನಗೂ ಕೂಡ ಕೆಲವು ದಿನ ಮಾಡೋದಕ್ಕೆ ಆಗದೆ ಇರಬಹುದು, ಬಟ್ ವಿ ಆರ್ ನಾಟ್ ಪರ್ಫೆಕ್ಟ್. ನಾವು ಯಾರು ಪರ್ಫೆಕ್ಟ್ ಅಲ್ಲ. ಆದ್ರೆ ನಮ್ಗೇನೋ ಒಂದಿನ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಮತ್ತೆ ನಾವು ಟ್ರ್ಯಾಕ್ಗೆ ಬರೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಅಂದ್ರೆ ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಏನಾದ್ರು ವ್ಯತ್ಯಾಸ ಆಯ್ತು ಅಂದ್ರೆ ಅದ್ ವ್ಯತ್ಯಾಸ ಆಗಿದ್ದನ್ನ ಅದೇ ರೀತಿ ಬಿಡೋದಲ್ಲ, ಮತ್ತೆ ನಾವು ಅದನ್ನ ಒಂದು ಟ್ರ್ಯಾಕ್ಗೆ ಕರ್ಕೊಂಡು ಬರ್ಬೇಕು ಅಲ್ವಾ. ಹಾಗಾಗಿ ಎರಡನೇದಾಗಿ ಡೈಲಿ ಫಿಸಿಕಲ್ ಆಕ್ಟಿವಿಟಿ. ಇನ್ನು ಮೂರನೇದಾಗಿ ಬೆಟರ್ ಸ್ಲೀಪ್, ಚೆನ್ನಾಗಿ ನಿದ್ದೆ ಮಾಡುವಂಥದ್ದು, ವೆರಿ ವೆರಿ ಇಂಪಾರ್ಟೆಂಟ್, ಓಕೆನಾ. ನೀವೇನಾದ್ರು ನಿದ್ದೆ ಸರಿಯಾಗಿ ಮಾಡ್ತಿಲ್ಲ, ಯಾವಾಗ್ಲೂ ಮೊಬೈಲು ಟಿವಿ ನೋಡ್ಕೊಂಡಿದ್ರೆ ಅದನ್ನ ಅವಾಯ್ಡ್ ಮಾಡ್ಬೇಕು. ಇವಾಗ ನಾನು ಕೂಡ ಮೊಬೈಲ್ ಯೂಸ್ ಮಾಡ್ತಾ ಇರ್ತೀನಿ, ಬಿಕಾಸ್ ಈಗ ನಾನು ಯೂಸ್ ಮಾಡ್ಲೇಬೇಕು ಮೊಬೈಲ್ನ. ಯಾಕಂದ್ರೆ ಕೆಲವೊಂದಷ್ಟು ವಿಚಾರಗಳು ನಿಮ್ಗೆ ಹೇಳುವಾಗ ನಾನು ಅದರ ಬಗ್ಗೆ ಅಧ್ಯಯನ ಮಾಡಿ ಹೇಳ್ಬೇಕಾಗುತ್ತೆ ಅಲ್ವಾ. ಆದ್ರೆ ಸುಮ್ಮನೆ ಅನವಶ್ಯಕವಾಗಿ ನಾವು ಎಷ್ಟೋ ಒಂದು ನಮ್ಮ ಮೈಂಡ್ ಡಿಸ್ಟ್ರಾಕ್ಷನ್ ಮಾಡೋದಕ್ಕೆ ಎಲ್ಲ ಬೇಕಾದಷ್ಟು ಸೋಷಿಯಲ್ ಮೀಡಿಯಾನಲ್ಲಿ ಇರುತ್ತೆ. ನಮ್ಗೆ ವಿಡಿಯೋಗಳು ಎಲ್ಲ ವ್ಲಾಗ್ಸ್ ಮಾಡೋದಾಗಿರಬಹುದು, ಎಲ್ಲರೂ ಕೂಡ ಇದೆಲ್ಲ ಅನವಶ್ಯಕವಾಗಿ ನೋಡೋದು ಅವಶ್ಯಕತೆ ಇಲ್ಲ. ಯಾವಾಗ್ಲೂ ಒಂದ್ಸತಿ ನೋಡಿದ್ರೆ ಪರವಾಗಿಲ್ಲ, ಬಟ್ ಯಾವಾಗ್ಲೂ ನಾವು ಅನವಶ್ಯಕವಾದಂತಹ ಏನು ವಿಚಾರಗಳನ್ನ ನಾವು ಯೂಟ್ಯೂಬ್ ನಲ್ಲಿ ನೋಡ್ತಾ ಹೋದ್ರೆ ಏನಾಗುತ್ತೆ, ಟೈಮ್ ವೇಸ್ಟ್, ಹೆಲ್ತ್ ಕೂಡ ವೇಸ್ಟ್ ಅಲ್ವಾ, ಮನಿ ವೇಸ್ಟ್, ಸುಮ್ಮನೆ ಇಂಟರ್ನೆಟ್ ವೇಸ್ಟ್. ಹಾಗಾಗಿ ನೀವು ಒಳ್ಳೆಯ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ನೀವು ಪ್ರಯತ್ನ ಮಾಡಿ, ಸಮಯವನ್ನ ಕೊಡಿ, ಓಕೆನಾ. ಅವಾಗ ಏನಾಗುತ್ತೆ, ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ ರಾತ್ರಿ. ಅದಾದ ನಂತರ ಹೈಡ್ರೇಷನ್, ನಿಮ್ಮ ಒಂದು ದೇಹವನ್ನ ಹೈಡ್ರೇಟೆಡ್ ಆಗಿ ಇಟ್ಕೊಳ್ಳುವಂಥದ್ದು, ಚೆನ್ನಾಗಿ ನೀರು ಕುಡಿಯುವಂಥದ್ದು, ವೆರಿ ವೆರಿ ಇಂಪಾರ್ಟೆಂಟ್. ಈಗ ಆಲ್ರೆಡಿ ತಿಳಿಸಿದ್ದೀನಿ ನಾನು, ತಂಪಿನ ಬೀಜ, ಜೀರಿಗೆ ನೀರು, ಕೊತ್ತಂಬರಿ ಬೀಜ ನೀರು ಎಲ್ಲ ಆಲ್ಟರ್ನೇಟಿವ್ ಆಗಿ ತಗೊಳ್ತಾ ಬನ್ನಿ. ಸಿಂಪಲ್ ಆಗಿ ನೀರು ಕುಡಿತಾ ಬನ್ನಿ ಆಯ್ತಾ. ಜ್ಯೂಸ್ಗಳಿಗಿಂತ ನೀರೇ ಕುಡೀರಿ. ಜ್ಯೂಸ್ ಕುಡಿಯೋ ಬದಲು, ಯಾರು ಜ್ಯೂಸ್ ಹೆಚ್ಚಾಗಿ ತಗೊಳ್ತಾ ಇದ್ರೆ ನಿಮ್ಮಲ್ಲಿ, ಜ್ಯೂಸ್ ಬದಲು ಹಣ್ಣನ್ನೇ ತಿನ್ನಿ ಆಯ್ತಾ. ಹೈಡ್ರೇಟ್ ಆಗಿ ಇಟ್ಕೊಳ್ಳೋದಕ್ಕೆ ಬಾಡಿ ನೀರನ್ನೇ ಆಯ್ಕೆ ಮಾಡಿ, ಓಕೆನಾ. ಸೊ ಇದ್ರ ಜೊತೆಗೆ ಸ್ಟ್ರೆಸ್ ಮ್ಯಾನೇಜ್ ಮಾಡುವಂಥದ್ದು ಆಲ್ರೆಡಿ ಹೇಳಿದೆ ನಾನು. ಸೊ ಈ ಒಂದು ಮೆಂಟಲ್ ಹೆಲ್ತ್ ತುಂಬಾ ತುಂಬಾ ಇಂಪಾರ್ಟೆಂಟ್. ಸೊ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇಂದ ಕೂಡ ನಾವು ಟ್ರೈಗ್ಲಿಸರೈಡ್ಸ್ ಅನ್ನ ಕಮ್ಮಿ ಮಾಡ್ಕೊಳ್ಬಹುದು, ಓಕೆನಾ. ಇನ್ನು ಡೀಟೇಲ್ ಆಗಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಸ್ಟ್ರೆಸ್ ಮ್ಯಾನೇಜ್ ಯಾವ ರೀತಿ ಮಾಡೋದು ಅನ್ನೋದು, ಓಕೆನಾ. ಸೊ ಇಂಪಾರ್ಟೆಂಟ್ ಅವೇರ್ನೆಸ್ ಏನಂದ್ರೆ ಪ್ಯಾನಿಕ್ ಆಗಬೇಡಿ. ಸೊ ಆದಷ್ಟು ಭಯ ಪಡದೆ ನೀವು ಏನು ಸ್ಟೆಪ್ಸ್ ತಗೊಳ್ಬೇಕು ಆ ಎಲ್ಲ ಒಂದು ಸ್ಟೆಪ್ಸ್ ಗಳನ್ನ ತಗೊಂಡು ನೀವು ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಬಂದ್ರೆ 100% ಈ ಒಂದು ಟ್ರೈಗ್ಲಿಸರೈಡ್ಸ್ ಅನ್ನೋದು ನಿಮ್ಮ ದೇಹದಲ್ಲಿ ಕಮ್ಮಿ ಆಗುತ್ತೆ, ಬ್ಯಾಲೆನ್ಸ್ಡ್ ಆಗಿ ಇರುತ್ತೆ, ಓಕೆನಾ. ಸೊ ಇನ್ನು ಮುಂದಿನ ವಿಡಿಯೋನಲ್ಲಿ ನಾವು ಈ ಒಂದು ಸ್ಟ್ರೆಸ್ ಮತ್ತೆ ಎಮೋಷನಲ್ ಪ್ರೆಷರ್ ಇಂದ
ಹೇಗೆ ಈ ಒಂದು ಟ್ರೈಗ್ಲಿಸರೈಡ್ಸ್ ಜಾಸ್ತಿ ಆಗುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ಯಾಕಂತಂದ್ರೆ ಈಗ ಒಂದು ಕುಟುಂಬ ಅಂತ ಅಂದಾಗ ಸಾಕಷ್ಟು ರೀತಿಯ ಸ್ಟ್ರೆಸ್ಗಳು ಇದ್ದೇ ಇರುತ್ತೆ. ಈ ಸ್ಟ್ರೆಸ್ ಯಾವ ರೀತಿ ಹೇಗೆ ಈ ಒಂದು ಸ್ಟ್ರೆಸ್ಗೂ ಟ್ರೈಗ್ಲಿಸರೈಡ್ಸ್ಗೂ ನಮ್ಮ ದೇಹಕ್ಕೂ ಮನಸ್ಸಿನ ಆರೋಗ್ಯಕ್ಕೂ ಹೇಗೆ ಕನೆಕ್ಟ್ ಆಗುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ನಾನು ತಿಳಿಸ್ಕೊಡ್ತೀನಿ. ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ, ಬಟ್ ಡೀಟೇಲ್ ಆಗಿ ವಿಚಾರಗಳು ಡೀಟೇಲ್ ಆಗಿರುತ್ತೆ. ನಿಮ್ಗೆ ಅರ್ಥ ಆಗುವ ರೀತಿಯಲ್ಲೇ ತಿಳಿಸ್ಕೊಡ್ತೀನಿ. ತಪ್ಪದೆ ಆ ಒಂದು ವಿಡಿಯೋ ಕೂಡ ನೋಡಿ, ಓಕೆನಾ? ಸೊ ಕೊನೆಯದಾಗಿ ನಮ್ಮ ಒಂದು ಡೈಲಿ ಹ್ಯಾಬಿಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಮುಂದೊಂದಿನ ಒಳ್ಳೆಯ ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು ಇದೇ ರೀತಿ ಅಂತಂದ್ರೆ ಇವತ್ತಿಂದ ನಾವು ನಮ್ಮ ಒಂದು ಡೈಲಿ ಹ್ಯಾಬಿಟ್ಸ್ ನ ಒಳ್ಳೆ ರೀತಿನಲ್ಲಿ ಇಟ್ಕೋಬೇಕಾಗುತ್ತೆ. ಆವಾಗ ಫ್ಯೂಚರ್ ನಲ್ಲಿ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅಲ್ವಾ ಸ್ನೇಹಿತರೆ? ಸೊ ಟೇಕ್ ಕೇರ್ ಆಫ್ ಯೋರ್ ಮೈಂಡ್, ಬಾಡಿ, ಸೋಲ್ ಅಂಡ್ ಯೋರ್ ಹಾರ್ಟ್ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದೀನಿ, ಓಕೆನಾ? ಸೊ ಯಾರೆಲ್ಲ ಇಲ್ಲಿವರೆಗೂ ವಿಡಿಯೋಸ್ಗಳನ್ನ ನೋಡ್ತಾ ಬರ್ತೀರಿ, ಯಾರೆಲ್ಲ ರೆಗ್ಯುಲರ್ ಆಗಿ ವಿಡಿಯೋಗಳನ್ನ ನೋಡ್ತಾ ಬರ್ತಾ ಇರಿ, ನಿಮ್ಮೆಲ್ಲರಿಗೂ ಕೂಡ ಆಲ್ ದ ವೆರಿ ಬೆಸ್ಟ್. ಆರೋಗ್ಯವನ್ನ ಕಾಪಾಡ್ಕೊಳ್ಳಿ, ಒಳ್ಳೆಯ ರೀತಿಯಲ್ಲಿ ನಿಮ್ಮ ಜೀವನ ಶೈಲಿಯನ್ನ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಇಟ್ಕೊಳ್ಳೋಣ ಎಲ್ಲರೂ ಕೂಡ, ಇನ್ಕ್ಲೂಡಿಂಗ್ ಮೀ, ನಾವೆಲ್ಲರೂ ಕೂಡ ಒಳ್ಳೆಯ ರೀತಿ ಜೀವನ ಶೈಲಿಯನ್ನ ಇಟ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದೀನಿ. ಸೊ ಅವೇರ್ನೆಸ್ ಇಸ್ ದ ಬಿಗಿನಿಂಗ್ ಆಫ್ ಯೋರ್ ಹೀಲಿಂಗ್ ಜರ್ನಿ ಅಂತ ಹೇಳ್ತಾ ಲೆಟ್ಸ್ ಎಂಡ್ ದಿಸ್ ವಿಡಿಯೋ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.